ನಮಸ್ಕಾರ, ಮಂಜೂಸ್ ಕೈ ರುಚಿ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಚೌಳಿಕಾಯಿ ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಒಂದು ವಾಟ್ಗ ಎಳೆ ಚೌಳಿಕಾಯಿ ತೊಗೊಂಡೇನಿ ರೀ. ಇದನ್ನು ಸ್ವಚ್ಛಂಗೆ ತೊಳೆದು ಇಟ್ಕೊತೀನಿ. ಆಮೇಲೆ ಒಂದು ಕಡಾಯಿ ಬಿಸಿ ಮಾಡ್ಕೊಂಡೀನಿ. ಇದ್ರಾಗ 2 ಚಮಚ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ 4 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ನೀವು ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೋಬೋದು. ಚೆಂದಂಗೆ ಒಂದು ಸ್ವಲ್ಪ ತಾಳಿಸ್ಕೊಳ್ತೇನೆ ರೀ. ಇದನ್ನು ಹಸಿಮೆಣಸಿನ್ಕಾಯಿ ಚೆಂದಂಗೆ ಬಾಡಿಸ್ಕೊಂಡೇನಿ ರೀ. ಈಗ ಇದಕ್ಕೆ 2 ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡು ಚೆಂದಂಗೆ ಒಂಚೂರು ಫ್ರೈ ಮಾಡ್ಕೊಳ್ತೀನಿ. ಮೀಡಿಯಮ್ ಉರಿಯೊಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ. ತೊಳೆದಿಟ್ಟಂಥ ಚೌಳಿಕಾಯಿನ ಹಾಕ್ಕೊಂಡು ಚೆಂದಂಗೆ ಫ್ರೈ ಮಾಡ್ಕೊಳ್ತೀನಿ. ಇವು ಕಣ್ಣು ಬರುವಂಗೆ ಫ್ರೈ ಮಾಡ್ಕೋಬೇಕು. ಈಗ ಇವು ಚೆಂದಂಗೆ ಫ್ರೈ ಆಗ್ಯಾವ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತೀನಿ ರೀ. ಆಮೇಲೆ ಚೆಂದಂಗೆ ಒಂಚೂರು ಬಾಡಿಸ್ಕೊಳ್ತೀನಿ. ಈಗ ಇವನ್ನ ಚೆಂದಂಗೆ ಹುರ್ಕೊಂಡೇನಿ. 1 ಬಟ್ಲ ಚೌಳಿಕಾಯಿ ತೊಗೊಂಡಿದ್ನಲ್ಲ, ಅದೇ ಬಟ್ಟಲ್ದಿಂದನೇ ಅರ್ಧ ಬಟ್ಲ ಹಸಿ ತೆಂಗಿನಕಾಯಿ ಹಾಕ್ಕೊಳ್ತೇನೆ ರೀ. ಹಾಕ್ಕೊಂಡು ಅದನ್ನು ಚೆಂದಂಗೆ ಫ್ರೈ ಮಾಡ್ಕೊಳ್ತೀನಿ. ಹಸಿ ತೆಂಗಿನಕಾಯಿ ಹಂಗೆ ಹಾಕ್ಕೋಬೋದು, ಆದರೆ ನಾನು ಇಲ್ಲಿ ಒಂದು ಸ್ವಲ್ಪ ಹುರ್ಕೊಳ್ತೇನೆ ರೀ. ಯಾಕಂದ್ರೆ ಇದನ್ನು 1-2 ದಿವಸ ಇಟ್ಕೊಂಡು ತಿನ್ಬೋದು. ನಿಮ್ಗೆ ಕೊಬ್ಬರಿ ಬೇಡಂದ್ರೆ ಶೇಂಗಾ ಹಾಕ್ಕೊಂಡು ಮಾಡ್ಕೋಬೋದು. ಕೊಬ್ಬರಿನ ಚೆಂದಂಗೆ ಹುರಿದು ತಕ್ಕೊಂಡೇನಿ ರೀ. ಈಗ ಗ್ಯಾಸ್ ಬಂದ್ ಮಾಡ್ತೀನಿ. ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ ರೀ. ಇದನ್ನೆಲ್ಲ ಹುರ್ಕೊಂಡಾದ್ಮೇಲೆ ಆರಾಕಿಟ್ಟಿರ್ತೀವಿ ನೋಡ್ರಿ, ಹಿಂಗೆ ಕಾಣಿಸ್ತೈತಿ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡೇನಿ ರೀ. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ. 1 ಮುಟ್ಗಿ ಸ್ವಚ್ಛಂಗೆ ತೊಳ್ಕೊಂಡಿದ್ದಂಥ ಕೊತ್ತಂಬರಿ ಹಾಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಈಗ ಇದನ್ನು ತರಿಯಾಗಿ ಮಿಕ್ಸಿ ಮಾಡ್ಕೊಳ್ತೀನಿ. ನೋಡ್ರಿ, ಹಿಂಗೆ ತರಿಯಾಗಿ ಮಾಡ್ಕೊಂಡೇನಿ. ಚಪಾತಿ, ರೊಟ್ಟಿ, ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ಸೂಟ್ ಆಗುವಂಥ ಚೌಳಿಕಾಯಿ ಚಟ್ನಿ ರೆಡಿ ಆಗ್ಯದ.